ಕುಮಟಾ ತಾಲೂಕಿನ ಸರ್ಕಾರಿ ಆಸ್ಪತ್ರೆಯಲ್ಲಿ ಶಾಸಕ ದಿನಕರ್ ಶೆಟ್ಟಿಯವರು ಆರೋಗ್ಯ ರಕ್ಷಾ ಸಮಿತಿಯ ಸಾಮಾನ್ಯ ಮಂಡಳಿ ಸಭೆ ನಡೆಸಿ ಸರ್ಕಾರದಿಂದ ಸಿಗುವ ಆರೋಗ್ಯ ಸೌಲಭ್ಯಗಳನ್ನು ಬಡ ಜನತೆಗೆ ತಲುಪಿಸುವಂತೆ ಸೂಚನೆಯನ್ನು ನೀಡಿದರು. ಕುಮಟಾ ಹೊನ್ನಾವರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ದಿನಕರ್ ಶೆಟ್ಟಿಯವರು ಕುಮಟಾ ತಾಲೂಕಿನ ಸರ್ಕಾರಿ ಆಸ್ಪತ್ರೆಯಲ್ಲಿ ಆರೋಗ್ಯ ರಕ್ಷಾ ಸಮಿತಿಯ ಸಾಮಾನ್ಯ ಮಂಡಳಿಯ ಸಭೆಯನ್ನು ನಡೆಸಿದರು. ಈ ಸಭೆಯಲ್ಲಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಸಿಗುವ ಸೌಲಭ್ಯ ಮತ್ತು ಅಗತ್ಯತೆಗಳ ಬಗ್ಗೆ ಮಾಹಿತಿಯನ್ನು ಪಡೆದರು. ಪ್ರಗತಿ ವರದಿಯನ್ನು ಪರಿಶೀಲಿಸಿದ ಶಾಸಕರು ತಾವು ಸೂಚಿಸಿದ 22 ಅಜೆಂಡಾಗಳನ್ನು ಕಾರ್ಯರೂಪಕ್ಕೆ ತಂದಿರೋದರ ಬಗ್ಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು. ಆಸ್ಪತ್ರೆಗೆ ಪ್ರತಿಯೊಂದು ಸಹಕಾರ ಕೊಡ್ತಾ ಇದ್ದಾರೆ. ಕೋವಿಡಲ್ಲಿ ಕೈಯಿಂದ ಸಂಬಳ ಕೊಟ್ಕೊಂಡು ನಮ್ಮ ಸಂಬಳದ 2 ಜನ ಸ್ಟಾಫ್ ನರ್ಸ್ಗಳನ್ನ ಸುಮಾರು 8 ತಿಂಗಳು ನಮಗೆ ಏನು ಸಾಧನೆ ಕೊಟ್ಟಿದ್ದಾರೆ. ಆವಾಗ ನಮ್ಮ ಸಿಸ್ಟರ್ ಪಾಸಿಟಿವ್ ಆಗ್ತಾ ಇದ್ರು, ಕ್ವಾರಂಟೈನ್ ಆಗ್ತಾ ಇದ್ರು. ಆ ಸಮಯದಲ್ಲಿ ಅವರೇ ಹಚ್ಕೊಂಡು ನೋಡಿಕೊಂಡು ಅದನ್ನು ನಾವು ಮರೆಯೋದಿಲ್ಲ. ಮತ್ತೆ ಕೋವಿಡ್ ಪೇಷಂಟ್ಗಳಿಗೆ ಕನ್ಸ್ಯೂಮರ್ಸ್ ಲಾಕ್ಡೌನ್ ಟೈಮಲ್ಲಿ ಸಪ್ಲೈ ಆಗ್ತಾ ಇರಲಿಲ್ಲ. ಬೆಂಗಳೂರಿಗೆ ಹೋದಾಗ ತಮ್ಮ ಕಾಲದಲ್ಲಿ ತಮ್ಮ ಕನ್ಸ್ಯೂಮರ್ಸ್ನ ತುಂಬ್ಕೊಂಡ್ಬಂದು ನಮ್ಮ ಆಸ್ಪತ್ರೆಗೆ ಡೆಲಿವರಿ ಕೊಟ್ಟಿದ್ದಾರೆ. ಅದನ್ನು ನಾವು ಮರೆಯೋದಿಲ್ಲ. ಹಾಗೆ ವಿವಿಧ ದಾನಿಗಳಿಂದ ನಮಗೆ ಮೆಡಿಕಲ್ ಎಕ್ವಿಪ್ಮೆಂಟ್ಸ್ ಕೊಟ್ಟಿದ್ದಾರೆ. ಇಷ್ಟು ಮಟ್ಟಿನ ಎಕ್ವಿಪ್ಮೆಂಟ್ಸ್ ಯಾವ ಆಸ್ಪತ್ರೆ ಇಲ್ಲ ಅಂತ ನಾನು ಕಡಾಖಂಡಿತಗಳು. ಓನ್ಲಿ ಥಿಂಗ್ ಇಸ್ ಮ್ಯಾನ್ ಪವರ್ ಬೇಕು. ಟ್ರಾಮಾ ಸೆಂಟರ್ ತಂದಿದ್ದಾರೆ 274 lakhs. ಸೊ ವಿವಿಧ ಪ್ರಯೋಗಶಾಲೆಗೆ ವಿವಿಧ ಉಪಕರಣಗಳು ಬಂದಿದ್ದಾವೆ. ಅದರಿಂದ ಆಂಬ್ಯುಲೆನ್ಸ್ 2 ಆಂಬ್ಯುಲೆನ್ಸ್ ಬಂದಿದೆ. 5 ಡಯಾಲಿಸಿಸ್ ಮಿಷಿನ್ ದಾನಿಗಳಿಂದ ಪಡ್ಕೊಂಡಿದ್ದೀವಿ. ಎಲ್ಲ ಸಾಹೇಬ್ರೆ ಮುಂದಾಗಿ ಮತ್ತೆ ಟ್ರಾಮಾ ಸೆಂಟರ್ ಜೊತೆಗೆ ನಮಗೆ ಈ EL ಸಂಸ್ಥೆಯವರು ವಿವಿಧ ಲ್ಯಾಬೊರೇಟರಿ ಎಕ್ವಿಪ್ಮೆಂಟ್ಸ್ ಕೊಟ್ಟಿದ್ದಾರೆ. ಬಳಿಕ ಪ್ರತಿಯೊಂದು ವಿಭಾಗದ ಮುಖ್ಯಸ್ಥರನ್ನ ಕರೆದು ಜನಸಾಮಾನ್ಯರಿಗೆ ಸಿಗುತ್ತಿರುವ ಸೌಲಭ್ಯಗಳ ಕುರಿತು ವಿಚಾರಿಸಿದರು. ಹಾಗೆ ತಮ್ಮ ಅನುದಾನದಿಂದ ಆಸ್ಪತ್ರೆಯಲ್ಲಿ ಕಾರ್ಯರೂಪಕ್ಕೆ ಬಂದ ಸೌಕರ್ಯಗಳ ಬಗ್ಗೆ ಮಾಹಿತಿಯನ್ನ ಪಡೆದರು. ಆರೋಗ್ಯ ರಕ್ಷಣಾ ಸಮಿತಿಯ ಸಾಮಾನ್ಯ ಮಂಡಳಿ ಸಭೆಯಲ್ಲಿ ಶಾಸಕರು ಆರೋಗ್ಯ ಸೇವೆಗಳ ಸುರಕ್ಷತೆ, ಹಿತಚಿಂತನೆ ಹಾಗೂ ಸಾಮಾಜಿಕ ಭದ್ರತೆಯ ಬಗ್ಗೆ ಚರ್ಚೆಯನ್ನ ನಡೆಸಿದರು. ಈ ವೇಳೆ ಶಾಸಕರು ಈ ಸಭೆಯ ಉದ್ದೇಶ ಜನರಿಗೆ ಉತ್ತಮ ಆರೋಗ್ಯ ಸೇವೆಗಳನ್ನು ಒದಗಿಸುವುದು ಹಾಗೂ ಅವರು ಸೂಕ್ತ ವೈದ್ಯಕೀಯ ಚಿಕಿತ್ಸೆ ಪಡೆಯಲು ಅನುವು ಮಾಡಿಕೊಡುವುದಾಗಿದೆ. ಸರ್ಕಾರದಿಂದ ಸಿಗುವ ಆರೋಗ್ಯ ಸೌಲಭ್ಯಗಳು ಬಡ ಜನತೆಗೆ ಸಿಗುವಂತೆ ಆರೋಗ್ಯ ರಕ್ಷಾ ಸಮಿತಿ ಕೆಲಸ ಮಾಡಬೇಕು ಎಂದು ಕಿವಿಮಾತು ಹೇಳಿದರು. ಈ ವೇಳೆ ಸರ್ಕಾರಿ ಅಧಿಕಾರಿಗಳು, ವೈದ್ಯರು, ಆರೋಗ್ಯ ತಜ್ಞರು ಮತ್ತು ತಾಲೂಕಿನ ಸಂಬಂಧಪಟ್ಟ ಅಧಿಕಾರಿಗಳು ಉಪಸ್ಥಿತರಿದ್ದರು. ನುಡಿಸಿರಿ ನ್ಯೂಸ್ ಡೆಸ್ಕ್, ಹೊನ್ನಾವರ.